ಸರ್ ಈ ಬಾರಿ ಸಾಗರ್ ಕಾರ್ಸ್ ಅಲ್ಲಿ ಒಂದು ಧಮಾಕ ಆಫರ್ ಕೊಡ್ತಾ ಅದನ್ನು ಚವರ್ಲೆಟ್ ಗಾಡಿಯಿಂದ ಹಿಡಿದು ಮರ್ಸಿಡೀಸ್ ಬೆನ್ಸ್ ತನಕ ಗಾಡಿಗಳು ನಮ್ಮ ಶೋರೂಮ್ ಅಲ್ಲಿ ಸಿಗ್ತಾ ಇದೆ. ಅದನ್ನು 0 ಡೌನ್ ಪೇಮೆಂಟ್ ಅಲ್ಲಿ. ಸರ್ ಥಾರ್ ಬೇಕು ಅಂತ ಹೇಳ್ತಾ ನೋಡ್ತಾ ಇದೀರಾ, ಥಾರ್ನು ಕೂಡ ಕೊಡ್ತಾ ಇದೀವಿ, ಅದನ್ನು 0 ಡೌನ್ ಪೇಮೆಂಟ್ ಅಲ್ಲಿ. ಪ್ಲಸ್ ಈ ಗಾಡಿ ಬಂದ್ಬಿಟ್ಟು 18 to 20 ಮೈಲೇಜ್ ಬರ್ತಾ ಇದೆ. ನಿಮ್ಗೆ ಹೆಂಗೆ ಬರ್ತಾ ಇದೆ ಅಂತ ಅದು ಫುಲ್ ಇನ್ಕ್ವೈರಿ ಬೇಕಂದ್ರೆ ಫುಲ್ ವಿಡಿಯೋ ನೋಡಿ. ಸರ್ ಎಕ್ಸ್ಯೂವಿ ಕೂಡ ಕೊಡ್ತಾ ಇದೀವಿ, ಅದನ್ನು 0 ಡೌನ್ ಪೇಮೆಂಟ್ ಅಲ್ಲಿ. ಇದನ್ನು ಗಾಡಿ ಕೂಡ ಬೇಕಂದ್ರೆ ಫುಲ್ ಡೀಟೇಲ್ಸ್ ಬೇಕಂದ್ರೆ ಫುಲ್ ವಿಡಿಯೋ ನೋಡಿ, ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಸರ್ ಮರ್ಸಿಡೀಸ್ ಬೆನ್ಸ್ ನೋಡ್ತಾ ಇದೀರಾ, ಬೆನ್ಸ್ನು ಕೂಡ ಬೇರೆ 3 ಲಕ್ಷಕ್ಕೆ ಹೆಂಗ್ ಕೊಡ್ತಾ ಇದೀನಿ ಅಂತ ಡೈರೆಕ್ಟ್ ವಿಡಿಯೋ ಅಲ್ಲಿ ನೋಡಿ, ಫುಲ್ ವಿಡಿಯೋ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಸರ್ ಕ್ರಿಸ್ಟಾನು ಕೊಡ್ತಾ ಇದೀನಿ ಸರ್, ಇನೋವಾ ಕ್ರಿಸ್ಟಾ, ಅದನ್ನು ಪ್ಯೂರ್ ಕರ್ನಾಟಕ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 2.8 ಆಟೋಮೆಟಿಕ್ ಕಾರು. ಸರ್ ಇದನ್ನು ಕೂಡ ಒಂದು ಬೇರೆ 3 lakhs ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತಾ ಇದೀನಿ. ಡೀಟೇಲ್ಸ್ ಬೇಕಂದ್ರೆ ವಿಡಿಯೋ ಕಂಪ್ಲೀಟ್ ವಿಡಿಯೋ ನೋಡಿ. ಸರ್ ಮಾರುತಿ ಬ್ರ್ಯಾಂಡ್ ಅಲ್ಲಿ ಕೂಡ ನಿಮಗೆ 5 ಸೀಟರ್ ಗಾಡಿ ಬೇಕಾ 7 ಸೀಟರ್ ಗಾಡಿ ಬೇಕಾ ಎರಡೂ ಇದೆ. ಈ ಗಾಡಿಗಳು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋ ಅಲ್ಲಿ ಕಂಪ್ಲೀಟ್ ವಿಡಿಯೋ ನೋಡಿ. 5 ರಿಂದ 6 ಗಾಡಿ ಅಷ್ಟೇ ತೋರಿಸ್ತಾರೆ, ಇಷ್ಟೇ ಸರ್? 5-6 ಗಾಡಿನಾ ಸರ್? 50 ಇಂದ 60 ಗಾಡಿಗಳು ಇದೆ ಸರ್. ಬನ್ನಿ ಕಂಪ್ಲೀಟ್ ವಿಡಿಯೋ ನೋಡ್ಕೊಳ್ಳಿ ಎಲ್ಲರೂ. ಎಲ್ಲ ಗಾಡಿಗೆ ತೋರಿಸ್ತೀನಿ, ಎಲ್ಲ ಪ್ಯಾನ್ ಇಂಡಿಯಾ ಲೋನ್ ಮಾಡ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್, ಬನ್ನಿ ಸರ್. ಸಾಗರ್ ಕಾರ್ಸ್ ಅಲ್ಲಿ ಚವರ್ಲೆಟ್ ಇಂದ ಹಿಡ್ಕೊಂಡು ಮರ್ಸಿಡೀಸ್ ಬೆಂಜ್ ವರೆಗೆ ಸಿಗುತ್ತೆ ಅಂತ ಹೇಳಿದ್ರೆ ಹೈಲೈಟ್ಸ್ ಅಲ್ಲಿ. ಅದು ಬೆಸ್ಟ್ ಪ್ರೈಸ್, ಸಮ್ಮರ್ ಸೀಸನ್ ಸೇಲ್. ಹೌದು ಸರ್, 100%. ಈಗ ಚಿಕ್ಕ ಗಾಡಿ ಹುಡ್ಕೋರಿಗೆ ಬೆಸ್ಟ್ ಇಂದ ತಗೊಳ್ಳೋಣ ಸರ್. ಸಿಟಿಯಲ್ಲಿ ಬಿಸಿಲಲ್ಲಿ 2 ವೀಲರ್ ಓಡಾಡಿದ್ರೆ ತಲೆನೋ ಮೈಗ್ರೇನ್ ಬರ್ತಾ ಇದೆ, ಅದಕ್ಕೋಸ್ಕರ ಒಂದು ಚಿಕ್ಕ ಗಾಡಿ ತರಿಸಿದ್ದೀನಿ. ಅದನ್ನು ಆಟೋಮೆಟಿಕ್ ಗಾಡಿ ವಿತ್ ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ಡಿಕ್ಕಿ ಕೂಡ ಎಲ್ಲ ಓಪನ್. ಟ್ವಿಸ್ಟ್ XT ಟಾಪ್ ಎಂಡ್ ವೇರಿಯಂಟ್ 2016 ಮಾಡಲ್, ಬೇರೆ 30,000 ಓಡಿರೋದು, ಸಿಂಗಲ್ ಓನರ್ ವೆಹಿಕಲ್. ಬೇರೆ ಎಷ್ಟು ಗೊತ್ತಾ? 1,99,000 ಕೊಡ್ತಾ ಇದೀನಿ ಸರ್. 1,99,000. ಹೌದು. ಟಾಟಾ ನ್ಯಾನೋ ಟ್ವಿಸ್ಟ್ ಟಾಪ್ ಅಂಡ್ ಗಾಡಿ ಸರ್. ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ, ಬೇರೆ 10 ಇಂದ 20,000 ಡೌನ್ ಪೇಮೆಂಟ್ ತಗೊಂಡು ಸರ್ ಬನ್ನಿ ಸರ್, ಗಾಡಿ ತಗೊಂಡೋಗಿ. ಅದು 10 ರಿಂದ 20,000 ಡೌನ್ ಪೇಮೆಂಟ್, ಮಂತ್ಲಿ EMI ನನ್ನ ಪ್ರಕಾರ 7,000. ಸರ್ ಮ್ಯಾಕ್ಸಿಮಮ್ 5,000 ಮಾಡಿಸ್ಕೊಡ್ತೀನಿ, ಹೋಗಿ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇದ್ದೀರಾ ಸರ್. ಇವಾಗ ಸ್ಕೂಲ್ಗೆ ಎಲ್ಲ ಆಲ್ಮೋಸ್ಟ್ ಮಕ್ಕಳಿಗೆ ಸ್ಕೂಲ್ಗೆ ರಜಾ ಬಂದಿದೆ, ಸಮ್ಮರ್ ಹಾಲಿಡೇಸ್ ಬಂದಿದೆ. ಸಮ್ಮರ್ ಹಾಲಿಡೇಸ್ ಅಲ್ಲಿ ಎಲ್ಲರೂ ಫ್ಯಾಮಿಲಿ ಏನ್ ಮಾಡ್ತಾರೆ, ಊರಿಗೆ ಹೋಗಿ ಬರೋಣ ಅಂತ ಎಲ್ಲ ಇಲ್ಲಿ ಒಂದು ವೆಕೇಶನ್ಗೆ ಹೋಗಿ ಬರೋಣ ಅಂತ ಇರ್ತೀರಾ. ಅದಕ್ಕೋಸ್ಕರ ಒಂದು 7 ಸೀಟರ್ ಕಾರ್ ಬೇಕು ಅಂತ ಓಡ್ತಾರೆ. 7 ಸೀಟರ್ ಗಾಡಿ ತಗೊಂಡ್ರೆ ಮಾರ್ಕೆಟಲ್ಲಿ ನಿಮಗೆ ಆಲ್ಮೋಸ್ಟ್ ಜಾಸ್ತಿ ರೇಟ್ ಅಂತ ಕಾಣಿಸ್ತಾ ಇದೆ. ಬನ್ನಿ ಸರ್, ಶೋರೂಮ್ ಸಾಗರ್ ಕಾರ್ಸ್ಗೆ ಒಂದು ಒಳ್ಳೆ XUV 500 ಪ್ಯೂರ್ ಕರ್ನಾಟಕ ವೆಹಿಕಲ್ ಕೊಡ್ತಾ ಇದ್ದೀನಿ. ತುಂಬ ವೆಲ್ ಮೇಂಟೈನ್ ಮಾಡಿರೋದು. 2015 ಮಾಡಲ್ W10 ವೇರಿಯಂಟ್. ಇದು ಟಾಪ್ ಎಂಡ್ ಸನ್ ರೂಫ್ ಕೂಡ ಬರುತ್ತೆ ನಿಮಗೆ. 8 ಏರ್ ಬ್ಯಾಗ್ಸ್ ಬರುತ್ತೆ, ABS, ಮ್ಯಾಗ್ ವೀಲ್ಸ್ ಬರುತ್ತೆ, ಅಂಡ್ ಕ್ಲೈಮ್ಯಾಕ್ ಗ್ಲಾಸ್ ಬ್ಯಾಕ್ ವೈಫರ್ ಬರುತ್ತೆ ನಿಮಗೆ. ಅಂಡ್ ನೋಡ್ತಾ ಇದ್ದೀರಾ ಸ್ಟೇರಿಂಗ್ ಆಟೋ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ. ತುಂಬ ವೆಲ್ ಮೇಂಟೈನ್ ಮಾಡಿರೋದು ಲಕ್ಸುರಿ ವೆಹಿಕಲ್, ಟಾಪ್ ಎಂಡ್ ವೇರಿಯಂಟ್, XUV 500 W10 7 ಸೀಟರ್ ವೆಹಿಕಲ್. ತುಂಬ ಕ್ಲೀನ್ ಆಗಿದೆ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಎಂಟರ್ ಮಾರ್ಕೆಟಲ್ಲಿ ಯಾರು ಕೊಡಲ್ಲ. ಬೇರೆ 6,75,000 6,75,000 ಫೈನಲ್ ಮಾಡ್ಕೊಡ್ತೀನಿ. ಲೋನಲ್ಲಿ ನೋಡ್ತಾ ಇದ್ದೀರಾ ಸರ್, ಕೇವಲ ಬೇರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಮಾಡ್ಕೊಡ್ತೀನಿ. ಇಲ್ಲ ಅಂದ್ರೆ ಕೂಡ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಕೂಡ ಲೋನ್ ಮಾಡ್ಕೊಡ್ತೀನಿ. ಖಂಡಿತ ಸರ್. ಇಕೋ ಸ್ಪೋರ್ಟ್ಸ್ ಫ್ರೋಡ್ ಅಲ್ಲಿ ಇಕೋ ಸ್ಪೋರ್ಟ್ಸ್ ಪೆಟ್ರೋಲ್ ಡೀಸೆಲ್ ಸರ್ ಇದು ಬಂದ್ಬಿಟ್ಟು 2015 ಮಾಡಲ್ ಪೆಟ್ರೋಲ್ ಇಕೋ ಸ್ಪೋರ್ಟ್ಸ್. ಅದನ್ನು ಆಟೋಮೆಟಿಕ್ ವೆಹಿಕಲ್, ಟಾಪ್ ಎಂಡ್ ಟೈಟಾನಿಯಂ ವೇರಿಯಂಟ್. ತುಂಬಾ ವೆಲ್ ಮೇಂಟೈನ್ ಮಾಡಿದೆ ಸರ್. AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮ್ಯಾಕ್ ಗ್ಲಾಸ್ ಬರುತ್ತೆ, ಅಂಡ್ ಒಳಗಡೆ ಕಂಪನಿ ಲೆದರ್ ಸೀಟ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಇದನ್ನು ಕೂಡ ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ. 2015 ಮಾಡಲ್ ಇಕೋ ಸ್ಪೋರ್ಟ್ಸ್ ಕೊಡ್ತಾ ಇದ್ದೀನಿ ಸರ್. ಬೇರೆ 4,35,000 4,35,000 ಇಕೋ ಸ್ಪೋರ್ಟ್ಸ್ 2015 ಮಾಡಲ್ ಕೊಡ್ತಾ ಇದ್ದೀನಿ ಸರ್. 4,35,000 2015 ಮಾಡಲ್ ಇಕೋ ಸ್ಪೋರ್ಟ್ಸ್ ಸರ್. ಪಾಕೆಟ್ ರಾಕೆಟ್ ಸರ್. ಸರ್ ನಮ್ದು ಎಲ್ಲರದು ಹುಡುಗರದು ಪಾಕೆಟ್ ರಾಕೆಟ್ ಅಂತ ಇದಕ್ಕೆ ಹೇಳ್ತಾರೆ ಸರ್. ಹೌದು, ಖಂಡಿತ ಇದು ರಾಕೆಟ್ ತರಾನೇ. ಅಂಡ್ BMW 3 Series ಅಲ್ಲಿ ಏನ್ ಫ್ಯೂಚರ್ಸ್ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಫ್ಯೂಚರ್ಸ್ ಇದರಲ್ಲಿ ಬರುತ್ತೆ ಸರ್. ಲಕ್ಸುರಿ ವೆಹಿಕಲ್ ಕಮ್ಮಿ ಪ್ರೈಸ್ ಅಲ್ಲಿ, ಅಂದ್ರೆ ಲೋ ಬಜೆಟ್ ಲಕ್ಸುರಿ ಗಾಡಿ ಅಂದ್ರೆ ಇದು ಚವರ್ಲೆಟ್ ಕ್ರೂಸ್ ಅಂತ ಹೇಳ್ತಾರೆ. ಇದು ಮ್ಯಾನ್ಯುವಲ್ ವೆಹಿಕಲ್ ಆಗಿರುತ್ತೆ, ಡೀಸೆಲ್ ಅಲ್ಲ ಸರ್? ಡೀಸೆಲ್ ಮ್ಯಾನ್ಯುವಲ್ LTZ ಟಾಪ್ ಎಂಡ್ ಸರ್, ವಿತ್ ಸನ್ ರೂಫ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಬರುತ್ತೆ ನಿಮಗೆ, ಅಂಡ್ ಕ್ರೂಸ್ ಕಂಟ್ರೋಲ್ ಬರುತ್ತೆ, ABS, ಏರ್ ಬ್ಯಾಗು, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್, ಮಿರರ್ ಓಪನಿಂಗ್, ಫೋಗ್ ಲ್ಯಾಂಪ್, ಬ್ಯಾಕ್ ಕ್ಲೈಮ್ಯಾಕ್ ಗ್ಲಾಸ್ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ. ತುಂಬ ವೆಲ್ ಮೇಂಟೈನ್ ಮಾಡಿರೋದು. 2014 ಮಾಡಲ್ ಚವರ್ಲೈಟ್ ಕ್ರೂಸ್ 72,000 ಕಿಲೋಮೀಟರ್ ಡ್ರಿವೆನ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಎಂಟರ್ ಮಾರ್ಕೆಟ್ ಅಲ್ಲಿ ಕೂಡ ಯಾರು ಕೊಡಲ್ಲ ಸರ್. ಬೇರೆ 3,65,000 3,65,000 2014 ಮಾಡಲ್ ಚವರ್ಲೈಟ್ ಕ್ರೂಸ್ LTZ ಟಾಪ್ ಎಂಡ್ ಮಾಡಲ್ ಕೊಡ್ತಾ ಇದ್ದೀನಿ. ಲೋನ್ ಕೂಡ ಆಗುತ್ತೆ ಸರ್. ಸರ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಕಣ್ಣು ಮುಚ್ಕೊಂಡು ಲೋನು, ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಮಹೀಂದ್ರಾದಲ್ಲಿ KUV 300 ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನನ್ನ ಹತ್ರ ಮಹೀಂದ್ರಾ KUV 100. ಅದನ್ನು K8 ಟಾಪ್ ಎಂಡ್ ವೇರಿಯಂಟು, ಡೀಸೆಲ್ ವೇರಿಯಂಟ್ ಸರ್. ಇದು ಮೈಲೇಜ್
ಮೈಲೇಜ್ ಸಿಟಿಯಲ್ಲಿ ಖಂಡಿತ ಸರ್ ನಿಮಗೆ 20 ಬರುತ್ತೆ, ಲಾಂಗಲ್ಲಿ 25 ಬರುತ್ತೆ ಸರ್. ಮಿನಿ XUV ಅಂತ ಹೇಳ್ಬೋದು ಸರ್. ಹೌದು, ಇದಕ್ಕೆ ಹೌದು, ಹಾ. ನಿಮಗೆ ನೋಡಿ ಲುಕ್ ವೈಸು ದೂರಿಂದ ಕಾಣಿಸಿದ್ರೆ ಯಾರೂ XUV ಎಲ್ಲಿ ಬರ್ತಾ ಇದೆ ಅಂತ ಕಾಣಿಸುತ್ತೆ. ಮಿನಿ XUV ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸಿಂಗಲ್ ಓನರ್ ವೆಹಿಕಲ್ 2017 ಮಾಡಲು ಸರ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪಾಯಿಂಟು, ಏರ್ ಬ್ಯಾಗು, ABS ಎಲ್ಲ ಇದೆ ಸರ್. ಆ್ಯಂಡ್ ಮ್ಯಾಗ್ ವೀಲ್ಸ್ ಕೂಡ ಇದೆ, ಫೋಗ್ ಲ್ಯಾಂಪ್ಸ್ ಕೂಡ ಇದೆ ಸರ್. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ 17 ಮಾಡಲು ಬರೀ 3,15,000, 3,15,000ಗೆ ಸರ್. ನಾರ್ಮಲ್ ನಿಮಗೆ ಶಿಫ್ಟು I20 ಬರಲ್ಲ. ನಾನು 2017 ಮಾಡಲು KUV 100 ಅದನ್ನು ಡೀಸೆಲ್ ಕಾರ್ ಕೊಡ್ತಾ ಇದ್ದೀನಿ ಬರೀ 3,15,000ಗೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸ್ಕೋಡಾ ರ್ಯಾಪಿಡ್ ಅಲ್ವಾ ಸರ್ ಇದು? ಸರ್ ಸೆಡೌನಲ್ಲಿ ಯಾವುದು ಒಳ್ಳೆ ಲಕ್ಸುರಿ ಗಾಡಿ ಬೇಕು ಅಂದರೆ ನನ್ನ ಹತ್ರ 2013 ಮಾಡಲು ರ್ಯಾಪಿಡ್ ಇದೆ ನನ್ನ ಹತ್ರ. ಅದನ್ನು ಆಂಬಿಯೆಂಟ್ ವೇರಿಯಂಟು, AC ಪವರ್ ಸ್ಟೀರಿಂಗು, 4 ಪಾಯಿಂಟು ಬರುತ್ತೆ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಕಂಪನಿ ಸಿಸ್ಟಮ್ಮು ಸರ್. ಪ್ರೈಸಿಂಗಲ್ಲಿ ಕೊಡ್ತಾ 82,000 ಕಿಲೋಮೀಟರ್ ಇವೇನೋ ಡೀಸೆಲ್ ಗಾಡಿ ಸರ್. ಮೈಲೇಜ್ ಸಿಟಿಲಿ 20 ಬರುತ್ತೆ, ಲಾಂಗಲ್ಲಿ 25 ಬರುತ್ತೆ ಸರ್. ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ ಸರ್, ಯಾರು ಕೊಡಲ್ಲ. 2013 ಮಾಡಲ್ ಕೊಡ್ತಾ ಇರೋದು ಸರ್. ಚಾಲೆಂಜ್ ಮಾಡ್ತಾ ಇದ್ದೀನಿ 2,65,000, 2,65,000ಗೆ ಸ್ಕೋಡಾ ರ್ಯಾಪಿಡ್ 13 ಮಾಡಲ್ ಕೊಡ್ತಾ ಇದ್ದೀನಿ ಸರ್. ಅಲ್ಲಿ ನ್ಯಾನೋ ತೋರಿಸಿದ್ರಿ ಸರ್, ಇನ್ನೊಂದು 5,000 6,000 ಡೌನ್ ಪೇಮೆಂಟ್ ಅಲ್ಲ, ಮಂತ್ಲಿ EMI ಸರ್. ತಗೊಳ್ಳಿ ಸರ್. ಆಲ್ಟೋ K10 ಕೊಡ್ತಾ ಇದ್ದೀನಿ 2019 ಮಾಡಲು, VXI ಆಪ್ಷನಲ್ಲು, ಅದನ್ನು AC ಪವರ್ ಸ್ಟೀರಿಂಗು, ಪವರ್ ವಿಂಡೋ ಬರುತ್ತೆ, ಏರ್ ಬ್ಯಾಗ್ ಕೂಡ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ. ನಿಮಗೆ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. 51,000 ಕಿಲೋಮೀಟರ್ ಏನು ಮಾರುತಿ ಆಲ್ಟೋ K10, ಅದನ್ನು VXI ಆಪ್ಷನಲ್ ವೆಹಿಕಲ್ಲು 2019 ಮಾಡಲ್ ಕೊಡ್ತಾ ಇದ್ದೀನಿ ಕೇವಲ ಬರೀ 3,30,000, 3,30,000ಗೆ ಸರ್. ಜಸ್ಟ್ ಒಂದು 20-30,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, ಮಿಕ್ಕಿದ ಲೋನ್ ಮಾಡ್ಕೊಡ್ಬಿಡ್ತೀನಿ. ತಿಂಗಳಿಗೆ 5,000 ಡೌನ್ EMI ಬರೋ ಥರ ಮಾಡ್ಕೊಡ್ತೀನಿ ನಿಮಗೆ. ಖಂಡಿತ VXI ಆಪ್ಷನಲ್ ಏರ್ ಬ್ಯಾಗ್ ಬರುತ್ತೆ, ನೋಡ್ಕೊಳ್ಳಿ. ಡೀಸೆಲ್ ವೇರಿಯಂಟು ಸ್ವಿಫ್ಟ್ ಇರೋದು ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಮಾರುತಿ ಸ್ವಿಫ್ಟು ಡೀಸೆಲ್. ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡೆಡ್ ಕಾರ್, ಯಾಕಂದರೆ ಮಾರ್ಕೆಟಲ್ಲಿ ಮಾರುತಿ ಗಾಡಿಗಳು ಡೀಸೆಲ್ ಗಾಡಿ ಸ್ಟಾಪ್ ಆಗಿದೆ. ಹೌದು. ಅದಕ್ಕೋಸ್ಕರ ಫುಲ್ ಡಿಮ್ಯಾಂಡ್ ಗಾಡಿ ಯಾರೂ ಕೊಡ್ತಾ ಇಲ್ಲ, ಇರೋದು ಗಾಡಿಗಳು ಸೇಲ್ ಮಾಡ್ತಾ ಇಲ್ಲ. ಯಾಕಂದರೆ ಈ ಥರ ಒಳ್ಳೆ ಗಾಡಿ ಸಿಗಲ್ಲ, ಮೇಂಟೆನೆನ್ಸ್ ಕಮ್ಮಿ, ಮೈಲೇಜ್ ಕಾರು ಅಂತ ಸರ್. ಇದು ಬಂದ್ಬಿಟ್ಟು 2013 ಮಾಡಲ್ ZDI ಟಾಪ್ ಆ್ಯಂಡ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೆಪ್, ಬ್ಯಾಕ್ ವೈಫರ್, ಕ್ಲೇಮ್ ಹಾಕೊಂಡು ಗ್ಲಾಸ್ ಎಲ್ಲ ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್ ಬರೀ 4,45,000, 4,45,000ಗೆ 2013 ಮಾಡಲ್ ZDI ವೇರಿಯಂಟು ಶಿಫ್ಟ್ ಕೊಡ್ತಾ ಇದ್ದೀನಿ, ಪ್ಯೂರ್ ಕರ್ನಾಟಕ ವೆಹಿಕಲು ಸರ್. ಪ್ರೈಸಿಂಗು ಸರ್. ಆ್ಯಂಡ್ ಯಾರು ಲೋನ್ ನೋಡ್ತಾ ಇದ್ದೀರಾ, ಕೇವಲ ಬರೀ 40,000-50,000, ಮ್ಯಾಕ್ಸಿಮಮ್ 50,000 ಡೌನ್ ಪೇಮೆಂಟ್ ತೊಗೊಂಡು ಬನ್ನಿ, ಮಿಕ್ಕಿದ ಲೋನ್ ಮಾಡ್ಕೊಟ್ಬಿಡ್ತೀನಿ. ಟಾಪ್ ಆ್ಯಂಡ್ ZDI ಡೀಸೆಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು ಸರ್. ನಿಸಾನ್ ಮೈಕ್ರಾ ಸರ್. ಸರ್ ಮೈಕ್ರಾನು ಕೂಡ ನೋಡ್ತಾ ಇದ್ದೀರಾ 2015 ಮಾಡಲ್ ವೆಹಿಕಲ್ ಸರ್. ಮೈಕ್ರಾ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. Okay. ಅದನ್ನು ಸರ್ಟಿಫೈಡ್ ಆಗಿರೋದು ಕಾರ್ವಾಲೆಯಿಂದ ಸರ್ಟಿಫೈಡ್ ಆಗಿದೆ ವೆಹಿಕಲ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಆ್ಯಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗು, ಆ್ಯಂಡ್ ತುಂಬ ವೆಲ್ ಮೇಂಟೈನ್ ಮಾಡಿ ಸರ್. ತಗೊಳ್ಳೋಕೆ ಖರ್ಚು ಮಾಡಂಗಿಲ್ಲ. 60,000 ಓಡಿರೋದು ವೆಹಿಕಲ್. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 60% ಟೈರ್ಸ್ ಕೂಡ ಇದೆ ಸರ್. ಇದನ್ನು ಕೂಡ ನಿಮಗೆ ಮಾರ್ಕೆಟಿಂದ ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ, ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಸರ್. ಬರೀ 2,85,000ಗೆ, 2,75,000ಗೆ 2015 ಮಾಡಲು ಮೈಕ್ರಾ XL ವೇರಿಯಂಟ್ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಲೋನಲ್ಲಿ ನೋಡ್ತಾ ಇದ್ದೀನಿ, ಬೆಸ್ಟ್ ಲೋನ್ ಮಾಡ್ಕೊಡ್ತೀನಿ ಸರ್. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 90% ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಇನ್ನೂ ಜಾಸ್ತಿ ಚೆನ್ನಾಗಿದೆ, 0 ಡೌನ್ ಪೇಮೆಂಟನ್ನು ಕೂಡ ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟು ಟಿಯಾಗೋ ಸರ್. ಸರ್ ನೆಕ್ಸ್ಟ್ ನಿಮಗೆ ಮೈಕ್ರಾ, ನಿಸಾನಲ್ಲಿ ಕಂಪನಿ ಬೇಡ, ಟಾಟಾದಲ್ಲಿ ಲೇಟೆಸ್ಟ್ ಗಾಡಿ ಇವಾಗ ಟ್ರೆಂಡಲ್ಲಿ ನಡೀತಾ ಇರೋ ಅಂದರೆ, ಯಾಕಂದರೆ ಜಾಗುವಾರು ಮತ್ತು ನಮ್ಮದು ರೇಂಜ್ ರೋವರ್ ಮತ್ತು ಟಾಟಾ ಅವರು ಟೈಪ್ ಮಾಡಿ ಗಾಡಿಗಳು ಮಾಡ್ತಾ ಇರೋದು. ಹೌದು. ಟಾಟಾದು ಟಿಯಾಗೋ ಇದೆ ನನ್ನ ಹತ್ರ, 2016 ಮಾಡಲ್ ವೆಹಿಕಲ್, XM ವೇರಿಯಂಟು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಫಿಟ್ ಮಾಡಿದ್ದಾರೆ ಕಸ್ಟಮರು. ಚೆನ್ನಾಗಿದೆ, ಟೈರ್ಸ್ ಎಲ್ಲ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಡ್ರಿವೆನ್ ಅರೌಂಡು 48,000-50,000 ಏನು ನೋಡಿದೆ ಸರ್. ಇದು ರಿಕಾರ್ಡೆಡು, ತುಂಬ ವೆಲ್ ಮೇಂಟೈನ್ ಮಾಡಿರೋದು ವೆಹಿಕಲ್. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ, ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗಲ್ಲಿ 20+ ಬರ್ತಾ ಇದೆ ಸರ್. ಇದನ್ನು ಕೂಡ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಸರ್. ಕೇವಲ ಬರೀ 3,20,000, 3,20,000ಗೆ 2016 ಮಾಡಲ್ ಟಿಯಾಗೋ ಕೊಡ್ತಾ ಇದ್ದೀನಿ. ಚಾಲೆಂಜ್ ಮಾಡ್ತೀನಿ, ಯಾರೂ ಕೊಡಲ್ಲ ಸರ್. ಬನ್ನಿ ಗಾಡಿ ನೋಡಿ, ಹೊಸ ಗಾಡಿ ಥರ ಒಂದು ಸ್ಕ್ರಾಚ್ ಇಲ್ಲ, ಒರಿಜಿನಲ್ ಪೇಂಟಲ್ಲಿ ಇರೋದು ವೆಹಿಕಲು. ಲೋನಲ್ಲಿ ಹೋಗ್ತಾ ಇದ್ದೀರಾ, ಬರೀ 20,000 ಡೌನ್ ಪೇಮೆಂಟ್ ತೊಗೊಂಬನ್ನಿ, 20,000, ಮಿಕ್ಕಿದ 3,00,000 ನಾನು ಲೋನ್ ಮಾಡ್ಕೊಡ್ತೀನಿ. ಖಂಡಿತ 16 ಮಾಡಲು 3,20,000ಕ್ಕೆ ಟಿಯಾಗೋ ಸಿಗ್ತಿರೋದು, ಪೆಟ್ರೋಲ್ ವೇರಿಯಂಟು ಸರ್. ನೆಕ್ಸ್ಟ್ ವೆಹಿಕಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಪೋಲೋನು ಕೂಡ ಇದೆ, 1.2 ಲೀಟರ್ TSI ಇಂಜಿನು. ತುಂಬ ವೆಲ್ ಮೇಂಟೈನ್ ಮಾಡಿದೆ ಸರ್. ಇದರಲ್ಲಿ ಅಲಾಯ್ ವೀಲ್ಸ್ ಇದೆ, ಏರ್ ಬ್ಯಾಗ್, ABS ಆ್ಯಂಡ್ ಲೆದರ್ ಸೀಟ್ಸ್ ಇದೆ, ಕಂಪನಿ ಸಿಸ್ಟಮ್ ಇದೆ, ತುಂಬ ಚೆನ್ನಾಗಿದೆ. ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಎಲ್ಲ ಇದೆ, ವೆಲ್ ಮೇಂಟೈನ್ ಮಾಡಿರೋದು. ಪೋಲೋ
ಪೆಟ್ರೋಲ್ 2017 ಮಾಡಲ್ಲು ಸರ್. ತುಂಬ ಸಿಂಗಲ್ ಓನರ್ ಆಗಿರುತ್ತೆ. 65,000 ಓಡಿರೋ ಗಾಡಿ ಆಗಿರೋದು. ಪೋಲೋ ಯಾರು ಹುಡುಕ್ತವ್ರಿಗೆ ಡುವಲ್ ಟೋನ್ ಅಲ್ಲಿ ಬಂದಿರೋದು. ಯಾರ ಪ್ರೈಸಿಂಗ್ 5,75,000 ಹೇಳ್ತೀರಾ ಸರ್? ಸರ್ ಫೈನಲ್ ಆಗಿ 525 ಕೊಡ್ತೀನಿ ಸರ್. 5,25,000 ಸರ್. ಯಾರು ಲೋನಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ಜಾಸ್ತಿ EMI ಬೇಡ, 7,000 EMI ಮಾಡ್ಕೊಡ್ತೀನಿ ಸರ್. ಆಲ್ಮೋಸ್ಟ್ ನಿಮಗೆ ಒಂದು ಡೌನ್ ಪೇಮೆಂಟ್ 50,000 ಡೌನ್ ಪೇಮೆಂಟ್ ಬರ್ಬೋದು ಮ್ಯಾಕ್ಸಿಮಮ್, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಟ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ಹೋಗ್ತಿದ್ರೆ ಸರ್ ಮತ್ತೊಂದು ಚವರ್ಲೆಟ್ ಬ್ರ್ಯಾಂಡಲ್ಲಿ ಇರೋದು ಸರ್, ಸೇಲಾ ಸರ್? ಹೌದು, ಚವರ್ಲೆಟ್ ಸೇಲ್ ಯುವ. ಇದು ತುಂಬ ವೆಲ್ ಮೇಂಟೈನ್ ಮಾಡಿ ಸರ್. ಡೀಸೆಲ್ ಕಾರು, 15 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ಲು ಸರ್. ಯಾರು ಕಮ್ಮಿ ಪ್ರೈಸಲ್ಲಿ ಬಜೆಟ್ ಫ್ರೆಂಡ್ಲಿ ಗಾಡಿ ಬೇಕು, ಅದನ್ನು ಮೈಲೇಜ್ ಗಾಡಿ, ಸಖತ್ ಮೈಲೇಜ್ ಗಾಡಿ, ರೆಫ್ಯೂಸ್ ಗಾಡಿ ಬೇಕು ಅಂದರೆ ಇದು ತೊಗೊಳ್ಬೋದು ಸರ್. ಸಖತ್ತಾಗಿ ಮೈಲೇಜ್ ಸಿಟಿಯಲ್ಲಿ 20 ಇಂದ 22 ಬರುತ್ತೆ ಸಿಟಿಯಲ್ಲಿನೇ. ಲಾಂಗಲ್ಲಿ 25 ಬಂದಿಲ್ಲ ಅಂದರೆ ಗಾಡಿ ಫ್ರೀ ಕೊಡ್ತೀನಿ. ಓಕೆ, 25 ಲಾಂಗಲ್ಲಿ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್, 15 ಮಾಡಲ್ ವೆಹಿಕಲ್ ಸರ್. ಎಂಟರ್ ಮಾರ್ಕೆಟಲ್ಲಿ ಯಾರು ಕೊಡಲ್ಲ, ಪ್ರೈಸಿಂಗ್ ಕೊಡ್ತಾ ಇರೋದು 2,45,000. ಕಸ್ಟಮರ್ ಬೇಕು ಅಂತ ಹೇಳಿದ್ರು 245 ಏನು ಬೇಡ, 210, 2,10,000 ಆಗಿ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 304ನೇ ಓನರ್ ಗಾಡಿ ಅಲ್ಲ, ಸಿಂಗಲ್ ಓನರ್ ವೆಹಿಕಲ್ 15 ಮಾಡಲ್ ಕೊಡ್ತಾ ಇದ್ದೀನಿ. 1,99,000 ಸರ್. ಹೌದು, ಲೋನ್ ಆಗಲ್ವಾ? 1,99,000 ಸರ್. 1,99,000 ಸರ್, ನಿಯರ್ ಬೈ 2 ಲಕ್ಷ ಹೌದು ಸರ್. ಆಗ್ಬೋದಾ ಸರ್? ಟ್ರೈ ಮಾಡೋಣ, ಬನ್ನಿ ಗಾಡಿ ನೋಡ್ಕೊಳ್ಳಿ ಸರ್. ನಿಮ್ಮದ್ಗೆ ಹೋಗಿ ಸರ್, ಸಮ್ಮರ್ ಆಫರ್ ಅಂತ ಬೇರೆ ಈ ಚಾನಲ್ ನೋಡ್ಕೊಂಡು ಬಂದರೆ ಯಾರೂ ಇವ್ರು ಹೇಳ್ತಾರೆ ಸರ್ 1,99,000 ಅಂತ. 1,99,000ಗೆ ಕೊಡ್ತಾ ಇದ್ದೀನಿ, ಹೋಗಿ ಸರ್. ನಿಮಗೆ ಸಿಂಗಲ್ ಓನರ್ ವೆಹಿಕಲ್ 15 ಮಾಡಲ್ ಗಾಡಿ ಕೊಡ್ತಾ ಇದ್ದೀನಿ. ಅದನ್ನು ಲೋನಲ್ಲಿ ಯಾರು ನೋಡ್ತಾ ಇದ್ದೀರಾ, ಪ್ರೊಫೈಲ್ ಚೆನ್ನಾಗಿದ್ರೆ ಬ್ಯಾಂಕಲ್ಲಿ ತೊಗೊಂಡ್ರೆ 0 ಡೌನ್ ಪೇಮೆಂಟು, ಇಲ್ಲಾಂದ್ರೆ 90% ಲೋನ್ ಪಕ್ಕ ಮಾಡ್ಕೊಡ್ತೀನಿ. ಖಂಡಿತ ಬನ್ನಿ ಆ್ಯಂಡ್ ಕಮೆಂಟ್ ಹಾಕಿ. ನಿಮಗೆ 10,000 rupees ಫ್ಲಾಟ್ ಡಿಸ್ಕೌಂಟು ನನ್ನ ಚಾನಲ್ ಕನ್ನಡ ಸಿಗುತ್ತೆ. ಕಮೆಂಟ್ ಹಾಕಿ ಯಾವ ಗಾಡಿ ಬೇಕು ಅಂತ ನಾನು ರಿಪ್ಲೈ ಮಾಡ್ತೀನಿ ಸರ್. ನೆಕ್ಸ್ಟ್ ಮರ್ಸಿಡೀಸ್ ಬೆಂಜ್ ಸರ್. ಸರ್ ನೋಡಿ, ನನ್ನ ಹತ್ರ ಮರ್ಸಿಡೀಸ್ ಕೂಡ ಲಕ್ಸುರಿ ಗಾಡಿ ಇದೆ. ಮರ್ಸಿಡೀಸ್ ಬೆಂಜ್ CLA ಅಂತ ಹೇಳ್ತಾರೆ. ಬೆಂಜ್ CLA ಸರ್. ಇದರಲ್ಲಿ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಇದೆ. 63,000 ಕಿಲೋಮೀಟರ್ ಇವೇನು. ಅದನ್ನು ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಯಲ್ಲಿ ಇದೆ. ಕಂಪನಿ ಮೇಂಟೈನ್, ಕಂಪನಿ ಕಾರು ಸರ್. ಇದು ವೆಹಿಕಲ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ಡೀಸೆಲ್ ಆಗಬೇಕು, ರೆಡಿ ಟು ಯೂಸ್ ಅಂತ ಹೇಳ್ಬೋದು ಸರ್. ಇದನ್ನು ಕೂಡ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ವೆಲ್ ಮೇಂಟೈನ್ ಮಾಡಿರೋದು ಮರ್ಸಿಡೀಸ್ ಬೆಂಜು. ಅದನ್ನು ಸಿಂಗಲ್ ಓನರ್ ವೆಹಿಕಲ್ಲು. ಎಲ್ಲಾನು ಫೀಚರ್ಸ್ ಬರುತ್ತೆ. ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ, A to Z ಫೀಚರ್ಸ್ ಎಲ್ಲ ಬರುತ್ತೆ. ಗಾಡಿ ನೋಡ್ಬೋದು, ಕ್ಲಾಸ್ ಆಗಿದೆ. ಆ್ಯಂಡ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ 80-90% ಇದೆ. ಆಲ್ಮೋಸ್ಟ್ ನಿಮಗೆ 63,000 ಓಡಿರೋ ಸೆಕೆಂಡ್ ಓನರ್ ಗಾಡಿ. ಪ್ರೈಸಿಂಗ್ ಅಂತ ಏನು ಹೇಳ್ತಾರೆ ಸರ್? ಸರ್ ಫೈನಲ್ ಆಗಿ ಒಂದೇ ಬೆಲೆ ಸರ್, 17 ಲಕ್ಷ. 17 lakhs ಬಂದರೆ ಫೈನಲ್ ಮಾಡ್ಕೊಡ್ತೀನಿ. 17 ಲಕ್ಷ? ಹೌದು, 17 lakhsಗೆ ಬೆಂಜೋ CLA ಪ್ಯೂರ್ ಕರ್ನಾಟಕ ವೆಹಿಕಲ್, ಮೈಗ್ರೇಟೆಡ್ ಅಲ್ಲ. ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಳ್ಬೋದು ಸರ್. 17 lakhsಗೆ ಯಾರೂ ಕೊಡಲ್ಲ. ನಾನು 17 lakhs ಫೈನಲ್ ಮಾಡ್ಕೊಡ್ತಾ ಇದ್ದೀನಿ. 2016 ಮಾಡಲು ಬೆಂಜೋ CLA ಡೀಸೆಲ್ ವೇರಿಯಂಟು. ಓಕೆ, ನೆಕ್ಸ್ಟ್ ಮಹೀಂದ್ರಾ ಥಾರ್ ಸರ್. ಆಲ್ಮೋಸ್ಟ್ ಈ ಗಾಡಿ ಥಾರು ಇದು ನೋಡಿದ್ದೀರಾ, ಹೈಲೈಟ್ಸ್ ಅಲ್ಲಿ ನೋಡಿದ್ದೀರಾ. ಥಾರು 20 ಬರ್ತಾ ಇದೆ ಮೈಲೇಜ್ ಅಂತ ಹೇಳಿದ್ದೀನಿ. ಅದು ಹೆಂಗ್ ಬರ್ತಾ ಇದೆ, ಇದು ಪೆಟ್ರೋಲ್ ಡೀಸೆಲ್ ಅಲ್ಲ, ಪೆಟ್ರೋಲ್ ಗಾಡಿನೇ. 20 ಬರ್ತಾ ಇದೆ ಸರ್, ಖಂಡಿತ ಸಿಟಿಯಲ್ಲಿ 20 ಬರ್ತಾ ಇದೆ. ಅದು ಹೆಂಗ್ ಬರ್ತದೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು 23 ಮಾಡಲು ಮಹೀಂದ್ರಾ ಥಾರ್ ಪೆಟ್ರೋಲು, 4x2 ಆಟೋಮೆಟಿಕ್. ತುಂಬಾ ವೆಲ್ ಮೇಂಟೈನ್ ಮಾಡೋದು, ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಯಲ್ಲಿದೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗ್, 4 ವಿಂಡೋ ಏರ್ ಬ್ಯಾಗ್, ABS ಬ್ರೇಕ್, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಕಂಪನಿದು ಬರುತ್ತೆ. ಅಂಡ್ ಲೆದರ್ ಅಪೋಲ್ಸರಿ ಎಲ್ಲ ಇದೆ. ನೋಡ್ಬೋದು ಸರ್. ಇದರಲ್ಲಿ ಏನು ಬೆನಿಫಿಟ್ ಅಂದ್ರೆ, ನಾನು ಹೇಳಿದೆ ಮೈಲೇಜ್ ಹೆಂಗ್ ಬರುತ್ತೆ ಅಂತ. ನೋಡ್ಬೋದು ಒಳಗಡೆ CNG ಫಿಟ್ ಮಾಡಿದೆ ಸರ್. 2 ಲಕ್ಷ ಕೊಟ್ಟು ಶೋರೂಮಲ್ಲಿ CNG ಫಿಟ್ ಮಾಡಿದ್ದಾರೆ. ಆ CNGಗೋಸ್ಕರನೇ ಅವ್ರಿಗೆ ಕಸ್ಟಮರು ಮೈಲೇಜ್ 20 ಸಿಟಿಯಲ್ಲಿ ಬರ್ತಾ ಇದೆ. ಲಾಂಗಲ್ಲಿ 20+ ಬರ್ತಾ ಇದೆ. ಆಲ್ಮೋಸ್ಟ್ ಲಾಂಗಲ್ಲಿ 20ನೇ ಬರಲಿ ಸರ್. ಥಾರಲ್ಲಿ 20 ಬರ್ತಾ ಇದೆ ಅಂದರೆ ಕಣ್ಣು ಮುಚ್ಕೊಂಡು ಅಲ್ಲಿ ಆರಾಮಾಗಿ ಎಲ್ಲಿನೂ ಹೋಗ್ಬೋದು ಸರ್. ಅದನ್ನು ಥಾರಲ್ಲಿ ತುಂಬ ವೆಲ್ ಮೇಂಟೈನ್ ಮಾಡಿ ಸರ್. CNG ನಿಮಗೆ ಫುಲ್ ಟ್ಯಾಂಕ್ ಮಾಡೋಕ್ಕೆ ₹1,500 ಸರ್. ₹1,500 ಫುಲ್ ಟ್ಯಾಂಕ್ ಹಾಕ್ಬಿಟ್ರೆ 240 ಕಿಲೋಮೀಟರ್ 240 ಕಿಲೋಮೀಟರ್ಸ್ ಕಣ್ಣು ಮುಚ್ಕೊಂಡು ಹೋಗ್ಬೋದು. ಖಂಡಿತ. ಪ್ರೈಸ್ ಏನು ಹೇಳಿದ್ರಿ ಸರ್? ಪ್ರೈಸ್ ಒಂದೇ ಬೆಲೆ ಸರ್ ಹೇಳ್ತಾ ಇದ್ದೀನಿ, ಯಾರು ಕೊಡಲ್ಲ. 23 ಮಾಡಲ್ ಕೊಡ್ತಾ ಇದ್ದೀನಿ ಸರ್. ಬೇರೆ 12,50,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. 12,50,000. ಹೌದು. ಓಕೆ, ನೆಕ್ಸ್ಟ್ ಕ್ರಿಸ್ಟಾ ಇರೋದು ಸರ್. ಅದು ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನನ್ನ ಹತ್ರ ಟೊಯೋಟಾ ಇನೋವಾ ಕ್ರಿಸ್ಟಾ ಕೂಡ ಇದೆ. ಅದನ್ನು ಟಾಪ್ ಎಂಡ್ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 2.8 ಆಟೋಮೆಟಿಕ್ ವೆಹಿಕಲ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ ಸರ್. 83 ಸಲ ನೋಡಿದ್ದಾರೆ ರಿಕಾರ್ಡೆಡ್. ಶೋರೂಮಲ್ಲಿ ನಂದಿ ತೋಟ ಲಾಸ್ಟ್ ಸರ್ವಿಸ್ ಆಗಿ 500 ಕಿಲೋಮೀಟರ್ ಓಡಿಸಿಲ್ಲ ಸರ್. ಅವರು ತಗೊಂಡು ಹಂಗೆ ನಿಲ್ಸಿದ್ದಾರೆ. ಸರ್ವಿಸ್ ಬಿಲ್ಲು ಎಲ್ಲ ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್, ವೆಲ್ ಮೇಂಟೈನ್ ಮಾಡಿದ್ದಾರೆ, ತಗೊಂಡು ಖರ್ಚು ಮಾಡೋಂಗಿಲ್ಲ ಸರ್. ಒಂದೇ ಬೆಲೆ ಸರ್, 16 ಲಕ್ಷ. 16 lakhs ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 16 ಲಕ್ಷಕ್ಕೆ ಬರೀ 83,000 ಓಡಿರೋ ಗಾಡಿ ಇನೋವಾ ಕ್ರಿಸ್ಟಾ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಪ್ಯೂರ್ ಕರ್ನಾಟಕ ವೆಹಿಕಲ್. 2.8 ಆಟೋಮೆಟಿಕ್ ಇದು. 2.4 ಅಲ್ಲ, ಯಾಕಂದ್ರೆ ಲಿಮಿಟೆಡ್ ಅಲ್ಲಿ 2.4 ಬಂದಿರೋದು. 2.4 ಆಟೋಮೆಟಿಕ್ ಇದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್. ಎರ್ಟಿಗಾ. ಆಲ್ಮೋಸ್ಟು
ಇದು ಬಂದ್ಬಿಟ್ಟು 2013 ಮಾಡಲ್. ಹೌದು ಸರ್, ಅದು ಬಂದ್ಬಿಟ್ಟು ZDI ವೇರಿಯಂಟ್ 2013 ಮಾಡಲ್ ಡೀಸೆಲ್ ಇಂಜಿನ್ ಸರ್. ಇದನ್ನು ನಾನು ಹೇಳಿದೆ ಅವಾಗಲೇ, ಶಿಫ್ಟ್ಗೆ ಮಾರ್ಕೆಟ್ ಅಲ್ಲಿ ಡೀಸೆಲ್ ಮಾರುತಿ ಗಾಡಿಗಳು ಫುಲ್ ಡಿಮ್ಯಾಂಡ್ ಇದೆ, ಗಾಡಿಗಳು ಸಿಗ್ತಾ ಇಲ್ಲ ಅಂತ. ಇದನ್ನು ಕೂಡ ZDI ಟಾಪ್ ಎಂಡ್ ವೇರಿಯಂಟ್ 2013 ಮಾಡಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಮಾರುತಿ ಗಾಡಿ 7 ಸೀಟರ್ ಗಾಡಿ, ಮೈಲೇಜ್ ಗಾಡಿ ಯಾರು ಹುಡ್ತಾ ಇದಾರೆ ಅಂದ್ರೆ ಬೆಸ್ಟ್ ಗಾಡಿ ನಮ್ಮ ಹತ್ರ ಬನ್ನಿ. ಸಾಗರ್ ಕಾರ್ಸ್ಗೆ ಇಟ್ಟಿಗಾ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಇಟ್ಟಿಗಾನೇ ಅಂತ ಫಾಲೋವರ್ಸ್ ಇರ್ತಾರೆ ಸರ್, ಇಟ್ಟಿಗಾನೇ ಬೇಕು ಅಂತ ಹುಡ್ತಾ ಇರ್ತಾ ಇದಾರೆ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಗಾಡಿಗಳು ಸಿಗ್ತಾ ಇಲ್ಲ. ಬನ್ನಿ ಸಾಗರ್ ಕಾರ್ಸ್ಗೆ ಕೊಡ್ತಾ ಇದ್ದೀನಿ. 2013 ಮಾಡಲ್, ಅದನ್ನು 68,000 ಹೊಡಿದ ZDI ವೇರಿಯಂಟ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ಕೂಡ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ 5,10,000 5,10,000ಗೆ 2013 ಮಾಡಲ್ ZDI ಇಟ್ಟಿಗಾ ಕೊಡ್ತಾ ಇದ್ದೀನಿ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಮಾರುತಿ ಬ್ರ್ಯಾಂಡ್ ಅಲ್ಲಿ ಬಲಿನೋ ಇರೋದು ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಮಾರುತಿ ಬ್ರ್ಯಾಂಡ್ ಅಲ್ಲಿ ಮಾರುತಿ ಬೆಲೆನೋ ಕೂಡ ಇದೆ ನನ್ನ ಹತ್ರ. ಬೆಲೆನೋ ಬಂದ್ಬಿಟ್ಟು 2018 ಮಾಡಲ್ ಆಟೋಮೆಟಿಕ್ ವೆಹಿಕಲ್ಸ್, 64,000 ಕಿಲೋಮೀಟರ್ ಇವೇನೋ, ತುಂಬಾ ಚೆನ್ನಾಗಿದೆ. ಅದನ್ನು ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಜೊತೆಯಲ್ಲಿದೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿ ಇದೆ ಮಾರುತಿ ಬೆಲೆನೋ ಸರ್. ಇದನ್ನು ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಕೇವಲ ಬೇರೆ 5,45,000 5,45,000ಗೆ ಒಂದು ಬೆಲೆನೋ ಕೊಡ್ತಾ ಇದ್ದೀವಿ. ಅದು 18 ಮಾಡಲ್ ಆಟೋಮೆಟಿಕ್ ಗಾಡಿ. 18 ಮಾಡಲ್ 5,45,000ಕ್ಕೆ. ಹೌದು ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ 2017 ಮಾಡಲ್ i20 ಕೂಡ ಇದೆ. ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಬರೀ 33,000 ಓಡಿರೋದು ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಇದರಲ್ಲಿ ಕೂಡ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಅಂಡ್ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ. ನಿಮಗೆ ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ, ಕ್ಲೈಮೇಟ್ ಅನ್ನೋ ಗ್ಲಾಸ್ ಕೂಡ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಎಂಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಬೇರೆ 5,90,000 5,90,000ಗೆ 2017 ಮಾಡಲ್ 30,000 ಕಿಲೋಮೀಟರ್ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತಾ ಇದ್ದೀನಿ. ಎಂಟರ್ ಮಾರ್ಕೆಟ್ ಅಲ್ಲಿ ಕೊಡಲ್ಲ. ಲೋನ್ ಅಲ್ಲಿ ಹೋಗ್ತಾ ಇದ್ದೀರಾ ಸರ್, ಬೇರೆ ಇದಕ್ಕೆ ಅರೌಂಡ್ 50 to 90,000 ನಾವು ನೀವು ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ ಮತ್ತೊಂದು ಮಾರುತಿ ಬ್ರ್ಯಾಂಡ್ ಅಲ್ಲಿ ಸರ್, ಆಲ್ಮೋಸ್ಟ್ ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರ್ 2015 ಮಾಡಲ್ ಗಾಡಿ ಸಿಕ್ತಿರೋದು ನೋಡ್ಬೋದು ನೀವು. ಗಾಡಿ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಸರ್. ಸೆಕೆಂಡ್ ಓನರ್ ಅಲ್ವಾ ಸರ್ ಇದು? ಹೌದು ಸರ್, ಇದು ಶಿಫ್ಟ್ ಡಿಸೈರ್ ನೋಡ್ತಾ ಇದ್ದೀರಾ. ಇದನ್ನು ಕೂಡ ಸೆಕೆಂಡ್ ಓನರ್ ವೆಹಿಕಲ್, VXI ವೇರಿಯಂಟು, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. 2015 ಮಾಡಲ್. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಕೂಡ ಬರುತ್ತೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ. ಡಿಸೈರ್ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ, ಮಾರುತಿ ಡಿಸೈರೇ ಬೇಕು ಅಂತ ನೋಡೋರಿಗೆ ಹತ್ರ ಬೆಸ್ಟ್ ಗಾಡಿ ಡಿಸೈರ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ತಗೊಳಗೆ ₹1 ಖರ್ಚು ಮಾಡಂಗಿಲ್ಲ. ಅದನ್ನು ಸರ್ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಎಂಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. ಬರೀ 2015 ಮಾಡಲ್ ಸರ್, 3,95,000 3,95,000ಗೆ 15 ಮಾಡಲ್ ಡಿಸೈರ್ VXI ಕೊಡ್ತಾ ಇದ್ದೀನಿ. ಯಾರು ಕೊಡಲ್ಲ ಸರ್. ಚಾಲೆಂಜ್ ಮಾಡ್ತೀನಿ. ಪ್ಯೂರ್ ಕರ್ನಾಟಕ ವೆಹಿಕಲ್, ಮೈಗ್ರೇಡ್ ಅಲ್ಲ ಇದು, ಪ್ಯೂರ್ ಕರ್ನಾಟಕ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್. ಅದು ಸಿಂಗಲ್ ಓನರ್, ಕಂಪನಿ ಇಂಡಿವಿಜುವಲ್ ಆಗಿರೋದು, ಸಿಂಗಲ್ ಲೆಕ್ಕನೇ ಬರುತ್ತೆ. ಕಂಪನಿ ಮೇಂಟೈನ್ ಮಾಡಿರೋದು ವೆಹಿಕಲ್ ಕೊಡ್ತಾ ಇರೋದು ಸರ್. ಬರೀ 3,95,000 3,95,000ಗೆ ಶಿಫ್ಟ್ ಡಿಸೈರ್ 15 ಮಾಡಲ್ ಕೊಡ್ತಾ ಇದ್ದೀನಿ ಸರ್. i10 ಕೊಡ್ತಾ ಇದ್ದೀನಿ. ಅದನ್ನು ಆಟೋಮೆಟಿಕ್ ಕಪ್ಪ 2 ವೇರಿಯಂಟ್, ಕಪ್ಪ ಇಂಜಿನ್ ಬರುತ್ತೆ. ಇದು ಕಪ್ಪ ಇಂಜಿನ್ ಅಂದ್ರೆ ತುಂಬಾ ಒಳ್ಳೆ ಇಂಜಿನ್ ಅಂತ ಹೇಳ್ತಾರೆ. ಡಿಮ್ಯಾಂಡೆಡ್ ಗಾಡಿ ಇದು. 2013 ಮಾಡಲ್, ಸ್ಪೋರ್ಟ್ಸ್ ವೇರಿಯಂಟ್, ಆಟೋಮೆಟಿಕ್ ಕಪ್ಪ. ಅದನ್ನು ಆಟೋಮೆಟಿಕ್ ವೆಹಿಕಲ್ ಸರ್. ಇದು ನೋಡ್ತಾ ಇದ್ದೀರಾ ಆಟೋಮೆಟಿಕ್ ಕಾರು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ. ನಿಮಗೆ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಡೋ ಗ್ಲಾಸು ಅಂಡ್ ಸ್ಪೈಲರ್ನು ಕೂಡ ಬರುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ನು ಕೂಡ ಬರುತ್ತೆ. i10 ಸ್ಪೋರ್ಟ್ಸ್ ಆಟೋಮೆಟಿಕ್ ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂಡ್ ಬಾಡಿ ಲೈನ್ ಎಲ್ಲ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ತಗೊಂಡೋಗಿ ಜಸ್ಟ್ ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ. ಎಲ್ಲರೂ ಆಟೋಮೆಟಿಕ್ ಗಾಡಿ ಬೇಕು ಅಂತ ಹೊರಡ್ತಾ ಇರ್ತಾರೆ. ಅದಕ್ಕೋಸ್ಕರ ಒಂದು ಒಳ್ಳೆ ಗಾಡಿ ಆಟೋಮೆಟಿಕ್ i10 ತರಿಸಿದ್ದೀನಿ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ 2013 ಮಾಡಲ್ ಸರ್. ಎಂಟರ್ ಮಾರ್ಕೆಟ್ ಅಲ್ಲಿ ಕೊಡಲ್ಲ. ಅದನ್ನು ಚಾಲೆಂಜ್ ಮಾಡ್ತೀನಿ ಸರ್. ಬೇರೆ 2,85,000ಗೆ 2,85,000ಗೆ 13 ಮಾಡಲು ಆಟೋಮೆಟಿಕ್ ಸ್ಪೋರ್ಟ್ಸ್ ಕಪ್ಪ ಇಂಜಿನು i10 ಕೊಡ್ತಾ ಇದ್ದೀನಿ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್, ಸೆಲೆರಿಯೋನಾ ಸರ್. ನೆಕ್ಸ್ಟ್ ಆಟೋಮೆಟಿಕ್ ಗಾಡಿ ಬೇಕಂದ್ರೂ ಕೂಡ ನನ್ನ ಹತ್ರ ಇನ್ನೊಂದು ಆಟೋಮೆಟಿಕ್ ಮಾರುತಿ ಬ್ರ್ಯಾಂಡ್ ಅಲ್ಲಿ ಕೂಡ ಇದೆ. ಮಾರುತಿ ಬ್ರ್ಯಾಂಡ್ ಅಲ್ಲಿ ಬಂದ್ಬಿಟ್ಟು ನನ್ನ ಹತ್ರ ಸೆಲೆರಿಯೋ ಇರೋದು 2014 ಮಾಡಲು. ಅದನ್ನು ಸೆಕೆಂಡ್ ಓನರ್ 63,000 ಇರೋದು ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. VXI ವೇರಿಯಂಟ್. ಇದನ್ನು ಕೂಡ ಫೈನಲ್ ಆಗಿ ಸರ್ 3,10,000ಗೆ ಫೈನಲ್ ಮಾಡ್ಕೊಡ್ತೀನಿ. 3,10,000ಗೆ 2014 ಮಾಡಲು ಸೆಲೆರಿಯೋ ಆಟೋಮೆಟಿಕ್ ಗಾಡಿ ಸಿಗ್ತಿರೋದು ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಆಟೋಮೆಟಿಕ್ ಗಾಡಿ ಇನ್ನೊಂದು ನನ್ನ ಹತ್ರ 17 ಮಾಡಲ್ ಕ್ವಿಟ್ ಕೂಡ ಇದೆ. ಅದನ್ನು ಕ್ಲೈಂಬರ್, ಕ್ವಿಟ್ ಕ್ಲೈಂಬರ್, ಟಾಪ್ ಎಂಡ್ ವೇರಿಯಂಟ್, XT ವೇರಿಯಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಬ್ಯಾಕ್ ವೀಲ್ಸ್ ಕೂಡ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾರೆ ಸರ್. ಇದನ್ನು ಕೂಡ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,45,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ 3,05,000 3,05,000 ಬಂದ್ರೆ ಒಂದು ಕ್ವಿಡ್ 17 ಮಾಡಲ್ ಕೊಡ್ತಾ ಇದ್ದೀನಿ. ಯಾರು ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ, ಬೇರೆ ಒಂದು 20,000 ಇಂದ 30,000 ಉಂಡ್ಕೊಂಡು ತಗೊಂಬನ್ನಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ.
ಸರ್ ಮತ್ತೊಂದು ಮಾರುತಿ ಬ್ರ್ಯಾಂಡಲ್ಲಿ ಸರ್ ರಿಡ್ಜು. ಸರ್ ನೆಕ್ಸ್ಟ್ ನಮ್ಮ ಮುಂದ್ಗಡೆ ನೋಡ್ತಾ ಇದ್ದೀರಾ ಮಾರುತಿ ಬ್ರ್ಯಾಂಡ್ ಅಲ್ಲಿ ಕೂಡ ಇದೆ, ರಿಡ್ಜೋ ಕೊಡ್ತಾ ಇದ್ದೀನಿ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು, ಪೆಟ್ರೋಲ್ ಇಂಜಿನ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಲೆದರ್ ಸೀಟ್ ಔಟ್ ಆಫ್ ಮಾರ್ಕೆಟ್ ಫಿಟ್ ಮಾಡಿದ್ದಾರೆ ಅಂಡ್ ಸಿಸ್ಟಮ್ನು ಕೂಡ ಔಟ್ ಆಫ್ ಮಾರ್ಕೆಟ್ ಫಿಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಟೈರ್ಸ್ ಇಂದ ಹಿಡಿದಿಲ್ಲ 2010 ಮಾಡಲು ಫ್ರೆಶ್ FC ಮಾಡಿದ್ದಾರೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ, ವೆಲ್ ಮೇಂಟೈನ್ ಮಾಡಿ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಫೈನಲ್ ಆಗಿ ಸರ್ 2,35,000 2,35,000ಗೆ ಮಾರುತಿ ರಿಡ್ಜೋ 2010 ಮಾಡಲ್ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಲೋನ್ ಬೇಕಾ? 10 ಮಾಡಲ್ ಕೂಡ ಲೋನ್ ಮಾಡ್ಕೊಡ್ತೀನಿ ಸರ್. ಆಲ್ಮೋಸ್ಟ್ 50 to 60% ಲೋನ್ ಮಾಡ್ಕೊಡ್ತೀನಿ. 40-50% ಡೌನ್ ಪೇಮೆಂಟ್ ಮಾಡಬೇಕು. ಓಕೆ ನೆಕ್ಸ್ಟು ಸರ್ ಹೋಂಡಾ ಬ್ರಿಯೋ. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಹೋಂಡಾ ಬ್ರಿಯೋ ಕೂಡ ಇದೆ ನನ್ನ ಹತ್ರ. 2014 ಮಾಡಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. 41,000 ಕಿಲೋಮೀಟರ್ ಎಸ್ ವೇರಿಯಂಟು, ಚೆನ್ನಾಗಿ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಹೋಂಡಾ ಬ್ರಿಯೋ AC ಪವರ್ ಸ್ಟೇರಿಂಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ಆ್ಯಂಡ್ ನಿಮಗೆ ಆಲ್ಮೋಸ್ಟ್ ಕ್ಲೈಮೇಟ್ ಅಂಡ್ ಗ್ಲಾಸ್ ಎಲ್ಲ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ. ಪ್ರೈಸಿಂಗ್ ಕೊಡ್ತಾ ಇದೆ ಸರ್ ಬರೀ ₹3,10,000 3,10,000ಗೆ 2014 ಮಾಡಲು ಹೋಂಡಾ ಬ್ರಿಯೋ ಎಸ್ ವೇರಿಯಂಟ್ ಕೊಡ್ತಾ ಇದ್ದೀನಿ ಸರ್. ಓಕೆ ನೆಕ್ಸ್ಟು ಸರ್ ಅಮೇಜ್ ಬೇಕು ಅನ್ನೋರಿಗೆ ಸರ್ ಹೌದು, ನೆಕ್ಸ್ಟ್ ನಿಮಗೆ ಹೋಂಡಾದಲ್ಲಿ ನಿಮಗೆ ಬ್ರಿಯೋ ಬೇಡ ಅಂದ್ರೂ ಕೂಡ ಸಡಾನ್ ಕಾರ್ ಅಮೇಜ್ ಡೀಸೆಲ್ ಗಾಡಿ ಇದೆ. ರೆಫ್ಯೂಸ್ ಮಾಡೋಕ್ಕೆ ಡೀಸೆಲ್ ಗಾಡಿ ಬೇಕು ಅಂದರೆ ಸಖತ್ ಗಾಡಿ ತೊಗೊಳ್ಬೋದು. ಮೈಲೇಜ್ ಸಿಟಿಯಲ್ಲಿ 20 ಬರುತ್ತೆ, ಲಾಂಗಲ್ಲಿ 25 ಬರುತ್ತೆ. ಆ್ಯಂಡ್ ಇದನ್ನು ಕೂಡ AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಇದನ್ನು ಕೂಡ ಸರ್. ಕಸ್ಟಮರ್ ಫೈನಲ್ ಆಗಿ ₹3,30,000 ಬೇಕು ಅಂತ ಹೇಳ್ತಿದ್ರು ಸರ್. ₹3,30,000 ಬೇಡ, ₹3,10,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟು, ಡೀಸೆಲ್ ವೇರಿಯಂಟ್ 2000 ಅದನ್ನು 13 ಮಾಡಲು ಅಮೇಜ್ ಡೀಸೆಲ್ ಕೊಡ್ತಾ ಇದ್ದೀನಿ ಸರ್. ಈಕೋ ನೋಡೋರಿಗೆ ಸರ್ ಒಂದು ಸ್ಮಾಲ್ ಕಾರಲ್ಲಿ ಬಜೆಟ್ ಫ್ರೆಂಡ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ, ಒಂದು 8 ಸೀಟರ್ ಗಾಡಿ ಬೇಕು ಅಂತ. ಯಾಕಂದ್ರೆ ಬಡವರು ಇರ್ತಾರೆ, ಒಂದು 1 ಲಕ್ಷ 1.5 ಲಕ್ಷ ಬಜೆಟ್ ಅಲ್ಲಿ ಒಂದು 8 ಸೀಟರ್ ಗಾಡಿ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೋಸ್ಕರ ಒಂದು ಒಳ್ಳೆ ಗಾಡಿ ತರಿಸಿದ್ದೀನಿ ಸರ್. 2011 ಮಾಡಲು AC ಜೊತೆಯಲ್ಲಿ ಇರೋದು, ಸಿಂಗಲ್ ಓನರ್ ವೆಹಿಕಲ್. ಈಕೋ 11 ಮಾಡಲ್ ಕೊಡ್ತಾ ಇದ್ದೀನಿ ಸರ್. ಬರೀ 2,35,000 2,35,000ಗೆ 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ AC ಗಾಡಿ ಈಕೋ ಕೊಡ್ತಾ ಇದ್ದೀನಿ 2,35,000ಗೆ. ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ನಿಮಗೆ ಒಂದು ಲಕ್ಸುರಿ ಕಾರ್ ಬೇಕು, ಸೆಡಾನ್ ಕಾರ್ ಬೇಕು, ಅದನ್ನು 1.8 ಲೀಟರ್ ಇಂಜಿನ್ ಕಾರ್ ಬೇಕು ಅಂದ್ರೆ ಟೊಯೋಟಾ ಕೊರೋಲಾ ಆಲ್ಟಿಸ್ ಕೊಡ್ತಾ ಇದೀನಿ. ಸ್ಪೋರ್ಟ್ಸ್ ಕಾರ್ ಅಂತ ಹೇಳ್ತಾರೆ ಇದಕ್ಕೆ. ವೆಲ್ ಮೇಂಟೈನ್ ಮಾಡಿರೋದು, ಅದನ್ನು ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಜೊತೆಲಿ ಇದೆ, ಪುಷ್ ಬಟನ್ ಸ್ಟಾರ್ಟ್ ಇದೆ, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಇನೋವಾದು ಡ್ಯಾಶ್ ಬೋರ್ಡ್ ತರ ಬರುತ್ತೆ ನಿಮಗೆ ಎಲ್ಲ ಆಲ್ಮೋಸ್ಟ್ ಫೀಚರ್ಸ್ ಸರ್. ಲೆದರ್ ಸೀಟ್ಸ್ ಎಲ್ಲ ಆಗಲಿ ನಿಮಗೆ ಇನೋವಾ ಕಂಫರ್ಟಬಲ್ ಬರುತ್ತೆ ನಿಮಗೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೆ ಸರ್. ಇದನ್ನು ಕೂಡ ಬೇರೆ 2,40,000 2012 ಮಾಡಲ್ 2012 ಮಾಡಲು 2,40,000 2,40,000ಗೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನನ್ನ ಹತ್ರ ವ್ಯಾಗನರ್ ಸ್ಟಿಂಗ್ರೇ ಅಂತ ಹೇಳ್ತಾರೆ ಇದಕ್ಕೆ. ನೋಡ್ತಾ ಇದ್ದೀರಾ ಲುಕ್ ಚೆನ್ನಾಗಿರುತ್ತೆ ನಿಮಗೆ. ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಬರುತ್ತೆ, ಏರ್ ಬ್ಯಾಗ್, ABS ಇಂದ ಹಿಡಿದು ಅಲಾಯ್ ವೀಲ್ಸ್ ಕೂಡ ಬರುತ್ತೆ ನಿಮಗೆ. ಆ್ಯಂಡ್ ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ. ಆ್ಯಂಡ್ ಕಂಪನಿ ಸಿಸ್ಟಮ್ನು ಕೂಡ ಬರುತ್ತೆ. ಒಳಗಡೆ ನೋಡ್ತಾ ಇದ್ದೀರಾ ಇಂಟೀರಿಯರ್ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಳಕ್ಕೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ವ್ಯಾಗನರ್ ಮೈಲೇಜ್ ಗೊತ್ತು ಎಲ್ಲರಿಗೆ, ನಿಮಗೆ ಆಲ್ಮೋಸ್ಟ್ 18 to 20 ಸಿಟಿಯಲ್ಲಿ ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ ಅಂತ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ 2014 ಮಾಡಲ್ ಸ್ಟಿಂಗ್ರೇ, ಅದನ್ನು ಟಾಪ್ ಎಂಡ್ ಲಕ್ಸುರಿ ವೆಹಿಕಲ್ ವ್ಯಾಗನರ್ ಕೊಡ್ತಾ ಇದ್ದೀನಿ. ಬೇರೆ 2,95,000 2,95,000ಗೆ ಕೊಡ್ತಾ ಇದ್ದೀನಿ. ಓಕೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತೀರಾ ಸರ್? ಸರ್ ನೆಕ್ಸ್ಟ್ ಲೋ ಬಜೆಟ್ ಅಲ್ಲಿ ಫೋರ್ಡ್ ಫಿಗೋ ಜಸ್ಟ್ ಇವಾಗಲೇ ಬಂದಿರೋದು, ಇನ್ನು ರೀಫಬ್ ಆಗಿಲ್ಲ. ರೀಫಬ್ ಎಲ್ಲ ಮಾಡ್ಕೊಡ್ತಾ ಇದ್ದೀನಿ. 2014 ಮಾಡಲು ZXi ಪೆಟ್ರೋಲ್ ಇಂಜಿನ್ ಇದು. ಪ್ರೈಸಿಂಗ್ ಬೇರೆ 2,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 14 ಮಾಡಲ್ ZXi. ಹೌದು. ನೆಕ್ಸ್ಟ್ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಸರ್ ನೆಕ್ಸ್ಟ್ ಇಕೋ ಸ್ಪೋರ್ಟ್ಸ್ ನೋಡ್ತಾ ಇದ್ದೀರಾ. ಡೀಸೆಲ್ ಇಂಜಿನ್, ಯಾರು ಕಾಂಪ್ಯಾಕ್ಟ್ XUV ದಲ್ಲಿ ಡೀಸೆಲ್ ಅಲ್ಲಿ ಬೇಕು ಅಂದ್ರೆ ನನ್ನ ಹತ್ರ ಬೆಸ್ಟ್ ಆಪ್ಷನ್ ಇಕೋ ಸ್ಪೋರ್ಟ್ಸ್ ಬಂದಿದೆ. 2015 ಮಾಡಲು ಇದು ಬ್ರ್ಯಾಂಡ್ ನ್ಯೂ ಅಲಾಯ್ ವೀಲ್ಸ್ ಕೂಡ ಇದೆ. ಆಲ್ಮೋಸ್ಟ್ ಡ್ರಿವೆನ್ ಅರೌಂಡ್ 1,10,000 ರಿಕಾರ್ಡೆಡ್. ಲಾಸ್ಟ್ ಸರ್ವಿಸ್ 1,09,000ಗೆ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿರೋದು. ನನ್ನ ಹತ್ರ ಫೋರ್ಡ್ ಬಿಲ್ ಕೂಡ ಇದೆ, ಸರ್ವಿಸ್ ಬಿಲ್ ಎಲ್ಲ ಕೊಡ್ತೀನಿ ನಿಮಗೆ ಡೆಲಿವರಿ ಟೈಮಲ್ಲಿ. ಎಕ್ಸ್ಟ್ರಾ ಕೀ, ಮ್ಯಾನ್ಯುವಲ್ ಬುಕ್, ಸರ್ವಿಸ್ ಬುಕ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಗಾಡಿ ಹತ್ರ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್ ಮೈಲೇಜ್ ಅಲ್ಲಿ ಸಿಟಿಯಲ್ಲಿ ನಿಮಗೆ ಆಲ್ಮೋಸ್ಟ್ 20 ಬರುತ್ತೆ, ಲಾಂಗಲ್ಲಿ 24-25 ಬರುತ್ತೆ. 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಫೋರ್ಡ್ ಏಕೋ ಸ್ಪೋರ್ಟ್ಸ್ ಕೊಡ್ತಾ ಇದ್ದೀನಿ. ಅದನ್ನು 100 ಸಿಸ್ಟಮ್ ಬರುತ್ತೆ ನಿಮಗೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮಗೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ಫೋಗ್ ಲ್ಯಾಂಪ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ ಸರ್. ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಬೇರೆ 4,95,000 4,95,000ಗೆ 2015 ಮಾಡಲ್ ಡೀಸೆಲ್ ಟೈಟಾನಿಯಮ್ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟು ಫೋರ್ಡ್ ಈಗೋ ಸ್ಪೋರ್ಟ್ಸ್ ಕೊಡ್ತಾ ಇದ್ದೀನಿ. ಓಕೆ ಹಾಗೆ ಆ ಕಡೆ ನೋಡ್ತಿದ್ರೆ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇದ್ಯಾವುದು ಸಿವಿ. ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಹೇಳಿ ಸರ್. ಬನ್ನಿ ಸರ್ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಹತ್ರ ರೆನಾಲ್ಡ್ ಸ್ಕಾಲಾನು ಕೂಡ ಇದೆ. 2016 ಮಾಡಲ್ ವೆಹಿಕಲ್, ಟಾಪ್ ಎಂಡ್ ವೇರಿಯಂಟು. ಅದನ್ನು RX-Z ಅಂತ ಹೇಳ್ತಾರೆ ಇದಕ್ಕೆ. ಆಲ್ಮೋಸ್ಟ್ ಅಲಾಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗು, ABS ಆ್ಯಂಡ್ ನಿಮಗೆ ಲೆದರ್ ಸೀಟ್ಸ್ ಕೂಡ ಇದೆ. ಕಂಪನಿ ಸಿಸ್ಟಮ್, ಬ್ಯಾಕ್ AC ಕೂಡ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ತೊಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿ ಇದೆ. ವೆಲ್ ಮೇಂಟೈನ್ ಮಾಡಿರೋದು ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಇದನ್ನು ಕೂಡ ಆಲ್ಮೋಸ್ಟ್ ಅರೌಂಡ್ 3,20,000 3,20,000ಗೆ 16 ಮಾಡಲ್ಲು ರೆನಾಲ್ಡ್ ಸ್ಕಾಲಾ ಕೊಡ್ತಾ ಇದ್ದೀನಿ. ಲೋನಲ್ಲಿ ನೋಡ್ತಾ ಇದ್ದೀರಾ ಸರ್. ಕೇವಲ ಬೇರೆ 20,000 20,000 ಡೌನ್ ಪೇಮೆಂಟ್ ತೊಗೊಂಡು ಬನ್ನಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್?
ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸರ್, ಟಾಟಾದಲ್ಲಿ ನೋಡಿದ್ರೆ ಟಾಟಾ ಜಿಸ್ಟ್ ಇದೆ, ನೋಡ್ತಾ ಇದ್ದೀರಾ ವೆಲ್ ಮೇಂಟೈನ್ ಮಾಡಿರೋದು ಟಾಟಾ ಜಿಸ್ಟೋ, ಅದನ್ನು ಡೀಸೆಲ್ ಕಾರ್ ಸರ್, ಟಾಪ್ ಎಂಡ್ ವೇರಿಯಂಟ್ ಎಕ್ಸ್ಟಿಟ್ ವೇರಿಯಂಟ್, ಅಲಾಯ್ಸ್ ಬರುತ್ತೆ ನಿಮಗೆ, AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಅದರಲ್ಲಿ ಕೂಡ ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ನಿಮಗೆ, ಲೆದರ್ ಸೀಟ್ಸ್ ಇದೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಕೂಡ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಡೀಸೆಲ್ ಗಾಡಿ, ಶಾರ್ಟ್ ಡಿಕ್ಕಿ ಬರುತ್ತೆ, ಸಿಮ್ ಡಿಸೈರ್ ತರ ಬರುತ್ತೆ ನಿಮಗೆ. ಅಂಡ್ ಮೈಲೇಜ್ ಸಕ್ಕತ್ತಾಗಿ 20 ಬರುತ್ತೆ ಸರ್. ಸಿಟಿಯಲ್ಲಿ ಕ್ವಾರ್ಟರ್ ಜೆಟ್ ಇಂಜಿನ್ ಬರೋದು, ಸೇಮ್ ಶಿಫ್ಟ್ ಡಿಸೈರ್ ಇಂಜಿನ್. ಲಾಂಗ್ ಅಲ್ಲಿ ನಿಮಗೆ 25 ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಇದನ್ನು ಕೂಡ ಕೊಡ್ತಾ ಇದ್ದೀನಿ ಜಸ್ಟ್ ಕೇವಲ 3,25,000, 3,25,000ಗೆ 2015 ಮಾಡಲು ಟಾಟಾ ಜಿಸ್ಟ್ ಕೊಡ್ತಾ ಇದ್ದೀನಿ. ಟಾಪ್ ಎಂಡ್ ವೇರಿಯಂಟು, ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಎಲ್ಲ ಬರುತ್ತೆ ಸರ್. ಇದು ಲೋನಲ್ಲಿ ನೋಡ್ತಾ ಇದ್ದೀರಾ ಸರ್, ಬೇರೆ ಕೇವಲ 20,000 ಇಂದ 40,000 ಮ್ಯಾಕ್ಸಿಮಮ್ ಡೌನ್ ಪೇಮೆಂಟ್ ಬರುತ್ತೆ. 50 ಒಳಗಡೆ ಬರುತ್ತೆ ನಿಮಗೆ. ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಇದನ್ನು EMI ನಿಮಗೆ ಅರೌಂಡ್ 6,000 to 7,000 rupees ಆಗುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ವರ್ಣ ಇದೆ. ಲೋ ಬಜೆಟ್ ಅಲ್ಲಿ ಯಾರು ವರ್ಣ ನೋಡ್ತಾ ಅಂದ್ರೆ CRD ಎಂಜಿನ್ ವರ್ಣ ಕೂಡ ಕೊಡ್ತೀನಿ. ಅದನ್ನು SX ಟ್ರಾನ್ಸ್ಫಾರ್ಮ್, ವರ್ಣ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತಾರೆ ಈ ಶೇಪ್ಗೆ. CRDI ಇಂಜಿನ್ ಬರುತ್ತೆ ಇದರಲ್ಲಿ. ಅಂಡ್ ಇದರಲ್ಲಿ ನಿಮಗೆ SX ಅಂದ್ರೆ ಅಲಾಯ್ಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಲೆದರ್ ಸೀಟ್ಸ್ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಆಗಿದ್ದಾರೆ, ಸಿಸ್ಟಮ್ ಇದೆ ಔಟ್ ಆಫ್ ಮಾರ್ಕೆಟ್. ತುಂಬಾ ಚೆನ್ನಾಗಿದೆ ಸರ್. ಡೀಸೆಲ್ ಗಾಡಿ, ಬೇರೆ 20 ಸಿಟಿಯಲ್ಲಿ ಮೈಲೇಜ್ ಬರುತ್ತೆ, ಲಾಂಗ್ ಅಲ್ಲಿ 20 to 23 ಬರುತ್ತೆ ಮೈಲೇಜ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾರೆ ಸರ್ 2,25,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 2,25,000ಕ್ಕೆ. ಹೌದು. ಓಕೆ, ನೆಕ್ಸ್ಟ್ ಇನ್ನೊಂದು ಸರ್ ವರ್ಣ ಇರೋದು. ನೆಕ್ಸ್ಟ್ ನಿಮಗೆ ಸರ್ ಈ ವರ್ಣ ಬೇಡ, ಫ್ಲೂಡಿ ಕಲಿಬೇಕು ಅಂದ್ರೆ ಕೂಡ ನನ್ನ ಹತ್ರ ಫ್ಲೂಡಿಕ್ ಆಪ್ಷನ್ ಕೂಡ ಇದೆ. 2013 ಮಾಡಲ್ ಸರ್. ಇದು ಆಟೋಮೆಟಿಕ್ ವೇರಿಯಂಟ್, ಡೀಸೆಲ್ ಇಂಜಿನ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋ 1.6 ಲೀಟರ್ ಇಂಜಿನ್, ಡೀಸೆಲ್ ಬರುತ್ತೆ, ಆಟೋಮೆಟಿಕ್. SX ಆಪ್ಷನ್ ಅಲ್ಲಿ ಇದು ಬಟನ್ ಸ್ಟಾರ್ಟ್ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಕ್ಲೈಮ್ ಅಕೌಂಟ್ ಗ್ಲಾಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ, ಫೋಗ್ ಲ್ಯಾಂಪ್ ಬರುತ್ತೆ ನಿಮಗೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಇದನ್ನು ಕೂಡ ಬೇರೆ 3,65,000, 3,65,000ಗೆ 2013 ಮಾಡಲ್ ಡೀಸೆಲ್ ಆಟೋಮೆಟಿಕ್ ವರ್ಣ ಕೊಡ್ತಾ ಇದ್ದೀನಿ ಸರ್. ಓಕೆ, ನೆಕ್ಸ್ಟ್ ಸಿಟಿ ಹೋಗೋದಾರೆ ಸರ್. ಸರ್ ಹೋಂಡಾ ಸಿಟಿ ನೋಡ್ತಾ ಇದ್ದೀರಾ, 2009 ಮಾಡಲ್ ಇದೆ, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಸರ್. ಸಿಂಗಲ್ ಓನರ್ ವೆಹಿಕಲ್, S ವೇರಿಯಂಟ್, ಟೈರ್ಸ್ ಎಲ್ಲ ಆಲ್ಮೋಸ್ಟ್ 70% ಟೈರ್ಸ್ ಇದೆ, ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದೇ ಬೆಲೆ 2,45,000, 2,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,45,000ಕ್ಕೆ ಸಿಟಿ ವಿ ವೇರಿಯಂಟ್ ಅಲ್ವಾ ಸರ್ ಇದು? ಹೌದು, ವಿ ವೇರಿಯಂಟ್ 2009 ಸಿಂಗಲ್ ಓನರ್ ವೆಹಿಕಲ್ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಡಸ್ಟರ್ನು ಕೂಡ ಇದೆ ನನ್ನ ಹತ್ರ, 2013 ಮಾಡಲ್, ಅದನ್ನು ಡೀಸೆಲ್ ವೇರಿಯಂಟ್, RXZ 110 PS ಕೊಡ್ತಾ ಇದ್ದೀನಿ ಸರ್. ಇದನ್ನು ಕೂಡ ಬೇರೆ 3,95,000, 3,95,000ಗೆ 2013 ಮಾಡಲ್ ಡಸ್ಟರ್ ಕೊಡ್ತಾ ಇದ್ದೀನಿ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಲೋ ಬಜೆಟ್ ಅಲ್ಲಿ ಯಾರು ಒಂದು ಒಳ್ಳೆ ಗಾಡಿ, ಮಾಡೆಲ್ ಗಾಡಿ ಬೇಕು, ಅದನ್ನು ಡೀಸೆಲ್ ಗಾಡಿ, ಮೈಲೇಜ್ ಗಾಡಿ ಬೇಕು ಅಂದ್ರೆ ಬೆಸ್ಟ್ ಆಪ್ಷನ್ ಗಾಡಿ ಕೊಡ್ತಾ ಇದ್ದೀನಿ. 2012 ಚೆವರ್ಲೆ ಬೀಟ್ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿ ಸರ್. ಮೈಲೇಜ್ ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 22, 23, ಆಲ್ಮೋಸ್ಟ್ 25 ತನಕ ಖಂಡಿತ ಬಂದಿದೆ ಬರುತ್ತೆ ಡೀಸೆಲ್ ಗಾಡಿ ಇದು ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್ ಬರೀ 1,65,000, 1,65,000, 2012 ಮಾಡಲ್, ಅದನ್ನು ಸಿಂಗಲ್ ಓನರ್ ವೆಹಿಕಲ್, 2012 ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್, ನೆಕ್ಸ್ಟ್ ಗ್ರ್ಯಾಂಡ್ ಐಟನ್ ಸರ್. ಸರ್ ಗ್ರ್ಯಾಂಡ್ ಐಟನ್ ಕೂಡ ಇದೆ ನನ್ನ ಹತ್ರ, 2016 ಮಾಡಲ್, ಅದನ್ನು ಸ್ಪೋರ್ಟ್ಸ್ ವೇರಿಯಂಟ್, 52,000 ಕಿಲೋಮೀಟರ್ ಏನು, ಟೈರ್ಸ್ ಎಲ್ಲ ಆಲ್ಮೋಸ್ಟ್ 60% ಟೈರ್ಸ್ ಇದೆ, ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಸ್ಟೇರಿಂಗ್ ಆಟೋ ಕಂಟ್ರೋಲ್ ಎಲ್ಲ ಬರುತ್ತೆ. ಕೇವಲ ಬರೀ 3,65,000, 3,65,000ಗೆ 2016 ಮಾಡಲ್ ಐಟನ್ ಗ್ರ್ಯಾಂಡ್ ಕೊಡ್ತಾ ಇದ್ದೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಟೊಯಾಟೋ ಬ್ರ್ಯಾಂಡ್ ಅಲ್ಲಿ ಲೀವಾ ಇರೋದು ಸರ್. ಸರ್ ಇಟಿಯೋಸ್ ಲೀವಾ ಇದೆ ನನ್ನ ಹತ್ರ, ಇದನ್ನು G ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್ ಬರುತ್ತೆ, ಅಂಡ್ ABS ಬ್ರೇಕ್ ಕೂಡ ಬರುತ್ತೆ, ಬ್ಯಾಕ್ ವೈಫರ್ ಕ್ಲೈಮ್ ಅಕೌಂಟ್ ಗ್ಲಾಸ್ ಬರುತ್ತೆ, ಅಂಡ್ ಲೆದರ್ ಸೀಟ್ಸ್ ಬರುತ್ತೆ, ಟಚ್ ಸ್ಕ್ರೀನ್ ಆ್ಯಂಡ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ಪೆಟ್ರೋಲ್ ಇಂಜಿನ್ ಬೇರೆ 2,95,000ಗೆ 2013 ಮಾಡಲು ಈ ಟೊಯೋಟಾ ಇಟಿಯೋಸ್ ಲೀವಾ ಕೊಡ್ತಾ ಇದ್ದೀನಿ ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್. ನೆಕ್ಸ್ಟ್ KUV 100 ಸರ್. ಇದನ್ನು ಮಿನಿ XUV, ಅದನ್ನು ಪೆಟ್ರೋಲ್ ಇಂಜಿನ್, ಅವಾಗ ಡೀಸೆಲ್ ಇಂಜಿನ್ ತೋರಿಸಿದೆ, ಇದು ಪೆಟ್ರೋಲ್ನ ಆಪ್ಷನ್ ಕೂಡ ಇದೆ. 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 52,000 ಕಿಲೋಮೀಟರ್ ಏನು ಸರ್. ಇದನ್ನು ಕೂಡ ಬೇರೆ 2,95,000, 2,95,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ i20 ಕೂಡ ಇದೆ, 2013 ಜಸ್ಟ್ ಬೆಳಗ್ಗೆನೆ ಬಂದಿರೋದು, ನಾನು ಪಾಲಿಶ್ ಹಾಕಿದ್ದೀನಿ, ಫಾರ್ಮುಲಾ ವ್ಯಾಕ್ಸ್ ಹಾಕಿದ್ದೀನಿ ಇದ್ಮೇಲೆ, ಅದಕ್ಕೆ ಆ ಥರ ಕಾಣಿಸ್ತಾ ಇರೋದು. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 82,000 ಕಿಲೋಮೀಟರ್, ಸ್ಪೋರ್ಟ್ಸ್ ವೇರಿಯಂಟು, ಪೆಟ್ರೋಲ್ ಇಂಜಿನ್, ಬ್ರ್ಯಾಂಡ್ ನ್ಯೂ ಟೈರ್ಸ್, ಅಲಾಯ್ ವೀಲ್ಸ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ನಿಮಗೆ ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಕೂಡ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಸರ್ ಬರೀ 3,25,000, 3,25,000ಗೆ 2013 ಮಾಡಲ್ i20 ಕೊಡ್ತಾ ಇದ್ದೀನಿ. ಯಾರು ಲೋನ್ ಆಪ್ಷನ್ ನೋಡ್ತಾ ಇದನ್ನು ಕೂಡ ಲೋನ್ ಮಾಡ್ಕೊಡ್ತೀನಿ ಸರ್.